ಎಲ್ಲೊಬ್ರು ಯಾರೊಬ್ರು ಹಿಡ್ಕೊಳ್ಳಿ, ತೊಂದರೆ ಪರವಾಗಿಲ್ಲ, ಯಾರೊಬ್ರು ಹಿಡ್ಕೊಳ್ಳಿ. कवर लाइव जाओ जाओ सामने. यहाँ पे उतरना नहीं. सामने 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 बनी बनी बनी. ನಮಸ್ಕಾರ. ಈಗಿನ ಏನು ನಾವು ಭ್ರಷ್ಟರನ್ನ ಇಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಅಭಿಯಾನ ಮುಂದುವರೆದಂತೆ ತಾಲೂಕು ಕಚೇರಿ ಆಯಿತು, RTO ಕಚೇರಿ ಆಯಿತು. ಈ ದಿನ ನಾವು ರಾಮನಗರ ನಗರಸಭಾ ಕಾರ್ಯಾಲಯದ ಮುಂದೆ ಇದ್ದೀವಿ. ಈ ದಿನ ಇಲ್ಲಿ ಹೇಗೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇನ್ನೂ ದಲ್ಲಾಳಿಗಳ ಬ್ರೋಕರ್ಗಳ ಹಾವಳಿ ಅಂತೂ ಇದ್ದೇ ಇದೆ. ಇಲ್ಲಿ ಸಾರ್ವಜನಿಕರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಈ ಅಭಿಯಾನ ಯಾಕೆ ಅಂದರೆ ಯಾರು ₹1 ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಬೇಡಿ. ನೀವು ಆ ಥರದ್ದು ಯಾವುದಾದ್ರೂ ಇದ್ದರೆ ನಮ್ಮ ಪಕ್ಷದ ಸದಸ್ಯರನ್ನ ನೀವು ಸಂಪರ್ಕ ಮಾಡಿ. ನೀವು ಯಾರಿಗೂ ₹1 ಕೊಟ್ಟು ಕೆಲಸ ಮಾಡಿಸ್ಕೊಬೇಡಿ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ಈಗ ಮುಂದುವರೆದಂತೆ ನಾವಿಲ್ಲಿ ಕಮಿಷನರ್ನ ಭೇಟಿ ಮಾಡಿ ಅಭಿಯಾನದ ಬಗ್ಗೆ ಅವರಿಗೆ ತಿಳಿಸೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ. ಹಾಗೆಲ್ಲ ಮಾಡಬೇಡಿ. ನಮಸ್ತೆ. ಯಾರು ಸರ್? ತಾವು ಯಾರು? ಇರಿ ಒಂದು ನಿಮಿಷ ಸರ್. ನಮಸ್ತೆ. ಆಯಿತು, ನೀವು ನೌಕರರು, ಸರ್ಕಾರಿ ನೌಕರರು ತಮ್ಮ ID ಕಾರ್ಡ್ ಆಚೆ ಹಾಕೊಳ್ಳಿ ಸರ್. ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ನಂದು ವಿಷನ್ ಪ್ರಾಬ್ಲಮ್ ಬರ್ಬಿಟ್ಟು ಹಿಂಗೆ ಎತ್ತಿನಲ್ಲ ಸಿಗಾಕೊಳ್ಳುತ್ತೆ. ಆಯ್ತು, ತೊಂದರೆ ಇಲ್ಲ. ಹಾಕೊಂಡಿದ್ರಿ, ಆದ್ರೆ ಆಚೆ ಡಿಸ್ಪ್ಲೇ ಆಗಿಲ್ಲ. ಯಾಕಂದ್ರೆ ನೀವು ಇಲ್ಲಿಯ ಸರ್ಕಾರಿ ಅಧಿಕೃತ ನೌಕರರು ಅಂತ ಜನಗಳಿಗೆ ಗೊತ್ತಾಗ್ಲಿ ಯಾವ ಉದ್ದೇಶದಿಂದ ನಾವಲ್ಲ. ಮತ್ತೆ ಇವತ್ತು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ನಾನು ಭ್ರಷ್ಟನಲ್ಲ, ಇಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಅಂತ. ಆಯ್ತು, ನಿಮ್ಮ ಮೇಲಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರಿಗೆ ಏನು ತೊಂದರೆ ಆಗದಿರೋ ರೀತಿ ಕೆಲಸ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವರು ತಾವು ಯಾರು? ನೀವು ಯಾಕೆ ಕಚೇರಿ ಒಳಗೆ ಕೂತಿದ್ದೀರಾ? ನೀವು ಯಾಕೆ ಆಫೀಸ್ ಒಳಗೆ ಕೂತಿದ್ದೀರಾ? ನೀವು ಡ್ರೈವರ್ ಅಟೆಂಡೆನ್ಸ್ ಹಾಕ್ಬಿಡಕ್ಕೆ ಹೌದು. ನೀವು ಡ್ರೈವರ? ಹೌದು. ನಗರಸಭೆ ಡ್ರೈವರು. ನಗರಸಭೆಯಲ್ಲಿ ಎಂತಕ್ಕೆ ಯಾವ ಕಾರ್ಗೆ ಯಾರು ಕಸದ ಗಾಡಿಗೆ ಕಸದ ಗಾಡಿ ಹೌದಾ? ಆಯ್ತು, ನೀವು ಕುತ್ಕೋಬಾರ್ದು. ಆಕ್ಚುಲಿ ನಾವು ಮಾಡಂಗಿಲ್ಲ, ನಾವು ಹೊಡ್ತೀವಿ. ನಿಮ್ಗೆ ಹೊರಗುತ್ತು ನಿಮ್ಗೆ ID ಕಾರ್ಡ್ ಕೊಟ್ಟಿರಲ್ಲ, ನಿಮ್ಗೆ ಡ್ರೈವರ್ ಕೊಟ್ಟಿರ್ತಾರಲ್ಲ. ಹೌದು, ಕೊಟ್ಟವ್ರೆ. ಕಾರ್ಡ್ ಇರುತ್ತಲ್ಲ, ಡ್ಯೂಟಿ ಆಯ್ತಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ. ಆಯ್ತು, ನೀವೆಲ್ಲ ಕುತ್ಕೋಬಾರ್ದು ಇಲ್ಲಿ. ನಾವೇನು ಅನ್ಕೋತೀವಿ ಗೊತ್ತಾ? ನೀವು ಇಲ್ಲಿ ಕುತ್ಕೊಂಡು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀವಿ. ಜನರಿಗೆ ಸುಮ್ಮನೆ ಯಾರು ಜನರಿಗೆ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ನೀನು ಒಂಚೂರು ಮಾಡಿಸ್ಕೊಟ್ಬಿಡಪ್ಪ ಕೆಲಸ, ನಾನು ಲಂಚ ಕೊಟ್ಬಿಡ್ತೀನಿ, ಆಗ ನೀವು ನಾನು ಮಾಡಿಸ್ಕೊಡ್ತೀನಿ ಬಾರೋ ಅನ್ನೋದು ಅಭಿಪ್ರಾಯ ಆಗಬಾರ್ದು ಅಂತ. ತಾವು ಇವರೇ ಔಟ್ಸೋರ್ಸ್ ಆಯ್ತು. ಎಷ್ಟು ದಿನ ಆಯ್ತು ಬಂದು? ಮಾತಾಡಿ. 2 ತಿಂಗಳಾಯ್ತಾ? ID ಕಾರ್ಡು 2 ತಿಂಗಳಾದ್ರೂ ಕೊಟ್ಟಿಲ್ವಾ? ಯಾರು ನಿಮ್ಮ ಔಟ್ಸೋರ್ಸ್ ಮಾಡೋರು ಕೊಡಬೇಕು, ಇಲ್ಲ ನಿಮ್ಮ ಇವ್ರು ಕೊಡ್ಬೇಕಾ? ನಿಮಗೆ ಮ್ಯಾನೇಜರ್ ಇದ್ದಾರಾ? ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೋದು ಅವ್ರನ್ನೀಗ. ಇಲ್ಲ ಕೊಟ್ಟಿದ್ದು ನೀವು ಹಾಕೊಳ್ಳಿಲ್ವಾ? ದಯವಿಟ್ಟು ಹಾಕೋಬೇಕು. ಇಲ್ಲಾಂದ್ರೆ ಯಾರು ಅಂತ ಏನು ಹಿಡಿತೀರಾ? ಯಾರೋ ಒಬ್ಬ ಬಂದು ಕೂತ್ಕೊಂಡು ಬ್ರೋಕರ್ ಕೆಲಸ ಮಾಡ್ತಾ ಇರ್ತಾನೆ. ಕಡತಗಳೆಲ್ಲನೂ ಲಾಗಿನ್ ಮಾಡಿಕೊಂಡು ಲಾಗಿನ್ ಪಾಸ್ವರ್ಡ್ ಕೊಟ್ಬಿಟ್ಟಿರ್ತೀರಾ. ಕಡತಗಳೆಲ್ಲನೂ ಒತ್ತೋಯ್ತಾನೆ. ಆ ಥರದ್ದೆಲ್ಲ ಮಾಡಬೇಡಿ. ಅವರೇ ಹಾಕೋಬೇಕು. ನೀವು ಈಗ ಕೇಳ್ಬಿಟ್ಟು ಮ್ಯಾನೇಜರ್ನ ಹಾಕೋಬೇಕು. ಇವ್ರದಲ್ಲಿ ನಮಗೆ ಡೈರೆಕ್ಟಿಗೆ ಏನಿಲ್ಲ, ಕಮಿಷನರ್ಗೆ ಕೇಳು ಯಾರು ಏನಿದೆ
ಲಂಚ ಮುಕ್ತ ಅಭಿಯಾನ, ಭ್ರಷ್ಟಾಚಾರ ಲಂಚ ಮುಕ್ತ ಅಭಿಯಾನ ಅವರು ಎರಡು ನಿಮಿಷ ಮಾಡಿಸ್ಕೊಡೋ ಬನ್ನಿ ಬನ್ನಿ ಸರ್. ನೋಡುವ ಬಂದಿರೋದು ಗ್ಯಾಪ್ ಇರುತ್ತೆ. ಬನ್ನಿ ವೇಣುಗೋಪಾಲ್. ಬನ್ನಿ, ಜಾಸ್ತಿ ಲೈವಲ್ಲಿ ಇದೆ, ಯಾರು ಮಾತಾಡ್ತಾರೆ? ಸರಿ ಸರಿ. ಹೌದಾ? ನೀವು ಅಲ್ಲಿ ನಿಂತ್ಕೊಳ್ಳಿ. ಇವ್ರ್ಯಾರು ಅಂತ ಗೊತ್ತಾಗಲಿಲ್ಲ. KRS ಪಕ್ಷದಿಂದ ಸರ್ ಲೈವ್ ಏನಿಲ್ಲ ಅಭಿಯಾನ ಮಾಡ್ತಾ ಇದ್ದೀವಿ. ಮಾಡಿ ತಗೊಂಡು ಮಾಡಿ ಆಫ್ ಮಾಡಿ. ಇದಕ್ಕೆ ಯಾವ್ದು ಅನುಮತಿ ಬೇಕಿಲ್ಲ ಸರ್? ಲೈವ್ ಮಾಡಿ. ಇದು ಗೌರ್ಮೆಂಟ್ ಆಫೀಸು, ಆಮೇಲೆ ಮಾಡಿ ನಿಲ್ಸಿವ್ರಿ ಒಂದು. ಇಲ್ಲ ನಿಮ್ಗೆ ತೊಂದರೆ ಏನು ಹೇಳಿ? ತೊಂದರೆ ಇಲ್ಲ, ತಗೊಳ್ಳಿ, ಪರ್ಮಿಷನ್ ತಗೊಳ್ಳಿ, ನಾವು ಕೊಡ್ತೀವಿ. ಇಲ್ಲ ಅಂತ ಹೇಳ್ತೀನಿ, ನಾನು ನನ್ನಿಂದ ತಗೋಬೇಕು. ಕೋರ್ಟ್ ಆದೇಶ ಆದ್ಮೇಲೆ ಯಾರೇನು ತಗೊಳ್ಳಿಲ್ಲ, ಸುತ್ತೋಲೆ ಕಳಿಸ್ತೀವಿ. ನಾವು ಇಲ್ಲಿ ಅಂತಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲೇ ಮಾಡಿದ್ದೀವಿ. ನೀವು ಮಾಡಿ, ನಾನು ಮಾಡ್ಬಿಡಿ ಅಂತ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬಿಡಿ. ಫಸ್ಟ್ ಪರ್ಮಿಷನ್ ತಗೊಳ್ಳಿ, ಆಮೇಲೆ ಮಾಡಿ. ಏನಿಲ್ಲ, ನಾವೇ ನಿಮ್ಮನ್ನ ಮಾಡ್ಬಿಡಿ ಅಂತ ಹೇಳೋದಿಲ್ಲ. ಹೇಳಿ ಏನು ವಿಷಯ? ಇವಾಗ ನಡೀತಾರೆ. ಇವತ್ತು ಲಂಚ ಮುಕ್ತ, ನಾವು ಭ್ರಷ್ಟರಲ್ಲ, ಇಲ್ಲಿ ಲಂಚ ಸ್ವೀಕರಿಸಿಲ್ಲ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಆಯ್ತಾ? ಎಲ್ಲ ಕಚೇರಿಗಳಿಗೂ ನಾವು ಇವತ್ತು ಭೇಟಿ ಮಾಡಿ ಒಂದು ಅಭಿಯಾನ, ಜನರ ಜಾಗೃತಿ, ಜನಕ್ಕಿಂತ ಹೆಚ್ಚಾಗಿ ಇವತ್ತೇನೆಂದರೆ ಸರ್ಕಾರಿ ಕಚೇರಿ ಅಧಿಕಾರಿಗಳೇ ಲಂಚಕ್ಕಾಗಿ ಬೇಡಿಕೆ ಇಡ್ತಾರೆ, ಕೆಲಸ ಆಗ್ತದೆ. ಮುಖ್ಯವಾಗಿ ನಗರಸಭೆ ವರ್ಷಾನುಗಟ್ಟಲೆ ಖಾತೆ ಆಗಲ್ಲ, ಇನ್ನೊಂದು ಆಗಲ್ಲ, ಅದಾಗಲ್ಲ, ಈ ರೀತಿದು ಜನಗಳಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆಗಬಾರ್ದು. ಪ್ರಾಮಾಣಿಕವಾಗಿ ಒಂದು ಸ್ವಲ್ಪ ಜನಗಳಿಗೆ ಕೆಲಸ ಮಾಡಬೇಕು. ಅದು ಏನೋ ಮೂಲ ಉದ್ದೇಶ ಏನಾಗಿದೆ, ಕೆಲಸ ಯಾಕಾಗಲ್ಲ? ಯಾರೋ ಓದ್ತಾರೆ ಅಮಾಯಕ ಹಳ್ಳಿಯವನು, ಯಾರೋ ದುಡ್ಡಿರೋನು ದುಡ್ಕೊಂಡು ಆ ದುಡ್ಡಿಗೂ ಆಗ್ಬಾರ್ದು, ಹಳ್ಳಿಯವನಿಂದ ವಸೂಲಿ ಅಂತ. ನಾಳೆ ಬಪ್ಪ, ನಾಳೆಗೆ ಬಪ್ಪ, ಪತ್ರದಲ್ಲಿ ಮೂಲ ಪತ್ರ ಸಿಗಲ್ಲ, ಏನೋ ಒಂದು ರೀಸನ್. ಈ ಸಬಬುಗಳು ನೆಪಗಳು ಏನಕ್ಕೆ ಅಂದರೆ ಲಂಚ ಅನ್ನೋದು. ನಾವು ಹೇಳ್ತಾರೆ ನಿಮ್ಮನ್ನೇ ಪರ್ಟಿಕ್ಯುಲರ್ ಆಗಿ ಅಂತಲ್ಲ, ನೀವು ಪ್ರಾಮಾಣಿಕವಾಗೇ ಮಾಡ್ತಾ ಇರ್ತೀರಿ. ಅದಲ್ಲ ಆದರೆ ಒಂದು ಅಭಿಯಾನ ಆಗಿರೋದ್ರಿಂದ ನಾವು ಇದನ್ನ, ನೀವು ಈ ಕಚೇರಿಯ ಮುಖ್ಯಸ್ಥರಾಗಿರೋದ್ರಿಂದ ನಿಮ್ಮಲ್ಲೇ ಬಂದು ನಾವು ಅಭಿಯಾನದ ಸ್ವರೂಪ ಏನು ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ದಯವಿಟ್ಟು ನಿಮಗೆ ಒಂದು ವೇಳೆ ಆ ರೀತಿ ನಮ್ಮ ಆಫೀಸ್ ಮೇಲೆ ಯಾರಾದರೂ ನಮ್ಮ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಆ ಥರ ಲಂಚದ ಬೇಡಿಕೆ ಇಟ್ಟಿದ್ದಾರೆ, ಕೆಲಸ ಮಾಡ್ಕೊಟ್ಟಿಲ್ಲ, ಜನ ಏನೋ ಹಾಕಿರೋ ಅರ್ಜಿ ಸಂಪೂರ್ಣ ಸರಿ ಇದ್ರೂ ಕೂಡ ಏನೋ ಕೆಲಸ ಮಾಡಿಕೊಡ್ದೇನೆ ಬೇರೆ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಅನಾವಶ್ಯಕವಾಗಿ ಡಿಲೇ ಮಾಡ್ತಿದ್ದಾರೆ ಅಂತ ನಮಗೆ ಕೊಡಿ, ಆ ವ್ಯಕ್ತಿ ಹೆಸರು ಮತ್ತೆ ನಮ್ಮ ಸ್ಟಾಫ್ ಹೆಸರು ಕೊಟ್ಟು ನಾವು ಇಮಿಡಿಯೇಟ್ ಆಕ್ಷನ್ ನಾವೇ ಕರೆದು ಖಾತೆಯನ್ನು ಮಾಡಿಕೊಟ್ಟು ಜನಗಳಿಗೆ ಇಷ್ಟು ದಿನದಲ್ಲಿ ಮಾಡ್ಕೊಡ್ತೀವಿ, ಸರ್ಕಾರ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅಷ್ಟು ಕಾಲಮಿತಿ ಒಳಗಡೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ, ಮಾಡ್ತಾನೂ ಇದ್ದೀವಿ. ಸಾಕಷ್ಟು ಬರೀ ಪೇಪರ್ಗಳು ಬಂದಿದೆ, ಮೋಸ್ಟ್ಲಿ ನೀವು ನೋಡಿರ್ಬೋದು. ಅದೊಂದೇ ಅಲ್ಲ, ಖಾತಾ ಅಷ್ಟೇ ಅಲ್ಲ, ಎಲ್ಲ ಕೆಲಸನೂ ನಾವು ನಮ್ಮ ಏನು ಲಿಮಿಟೆಡ್ ಸ್ಟಾಫ್ ಏನಿದೆ ಅವ್ರ ಮುಖಾಂತರ ಎಲ್ಲ ಕೆಲಸ ಮಾಡ್ತಿದ್ವಿ. ಇದು ಮೀರಿ ಒಂದು ವೇಳೆ ನೀವು ಹೇಳ್ತಿರೋದು ನಿಜನೇ ಆಗಿದೆ, ನಮಗೆ ಕೊಡಿ, ರೇಟಿಂಗ್ ಕೊಡಿ, ಇಂಥ ವ್ಯಕ್ತಿಯಿಂದ ಲಂಚ ಕೇಳಿದ್ದಾನೆ ಅಥವಾ ಕೆಲಸನ ಮಾಡ್ಕೊಡೋದನ್ನ ತಿರಸ್ಕರಿಸಿದ್ದಾನೆ, ಅವ್ರನ್ನ ಅನಾವಶ್ಯಕವಾಗಿ ಅಲ್ಲಾಡಿಸ್ತಿದ್ದಾರೆ ಅಂತೇನಾದರೂ ಇದ್ದರೆ ನನ್ನ ಗಮನಕ್ಕೆ ತನ್ನಿ, ರೈಟಿಂಗಲ್ಲಿ ಕೊಡಿ, ನಾನು ಅವ್ರ ಮೇಲೆ ಕಾನೂನು ಕ್ರಮ ತಗೋತೀನಿ. ಖಂಡಿತ, ಥ್ಯಾಂಕ್ ಯು. ಈ ಥರ ಅಧಿಕಾರಿಗಳ ಇದರಿಂದ ಅವರು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಇದೇ ರೀತಿ ಎಲ್ಲ ಕಚೇರಿಗಳಲ್ಲೂ ಆಗಬೇಕು. ಹೌದು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕೆಳ ಹಂತದ ನೌಕರರು ಅವ್ರ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ, ಇವ್ರು ಕೆಟ್ಟ ಸಿಗುತ್ತೆ ಆಗಲಿ. ಈಗ ಅದನ್ನು ಲೈವ್ ಮುಖಾಂತರ ಅವ್ರು ತಿಳಿಸಿದ್ದಾರೆ. ನಮ್ಮ ಆಫೀಸಲ್ಲಿ ನಾನೊಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋದೇ ಆಗೋದಿಲ್ಲ. ಇಡೀ ನಮ್ಮ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಸರಿಯಾಗಿ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗಿರೋದು, ನೋಡಬೇಕಾಗಿರೋದು ನನ್ನ ಡ್ಯೂಟಿ ಆಗಿರ್ತದೆ. ಅದನ್ನು ನಾವು ಮಾಡ್ತೀವಿ. ಅದ್ರ ಮೀರಿ ನಮ್ಮ ಏನು ಸೂಪರ್ವಿಷನ್ ಮೀರಿ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ರೆ, ಪಬ್ಲಿಕ್ ನಿಮ್ಮ ಹತ್ರ ಯಾರಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ, ಅಥವಾ ನಿಮ್ಮಲ್ಲೇ ಯಾರಾದ್ರೂ ಅರ್ಜಿ ಹಾಕಿ ಕೆಲಸ ಆಗಿಲ್ಲ ಇಂಥ ಕಾರಣಕ್ಕೆ ನನ್ನದೆಲ್ಲ ಸರಿ ಇದೆ ಆದರೂ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಏನಾದ್ರು ಉದಾಹರಣೆಗಳಿದ್ರೆ ನೀವು ನೇರವಾಗಿ ಬಂದು ಅರ್ಜಿ ಕೊಡ್ಬೋದು. ನಾವು ಅದಕ್ಕೆ ನಿಮ್ಮ ಕಣ್ಣು ಮುಂದೆ ಥ್ಯಾಂಕ್ ಯು, ನೀವು ಅಷ್ಟು ಹೇಳಿದ್ದು ಥ್ಯಾಂಕ್ ಯು. ಮತ್ತು ಈಗ ನೀವು ಅಧಿಕಾರಿ ಆಗಿದ್ದರಿಂದ ನೀವು ಏನು ಬೇಕಾದರೂ ನಿಮ್ಮ ಕೆಳವರ್ಗದ ಗಮನಕ್ಕೆ ಬಂದಾಗ ಅವ್ರು ಏನು ಬೇಕಾದ್ರೂ ಸೂಕ್ತವಾದ ಕಾನೂನು ಕ್ರಮ ತಗೋಬೋದು. ದಯವಿಟ್ಟು ತೊಗೊಳ್ಳಿ. ಆಯಿತು, ಅದಕ್ಕೆ ಈಗೇನಾಗಿದೆ ಕೆಳಗಡೆ ಏನು ಸೆಕ್ಷನ್ ಅದು
ಟಪಾಲ್ ಸೆಕ್ಷನಲ್ಲಿ ಒಬ್ರು ಯಾರು ಅನಧಿಕೃತ ವ್ಯಕ್ತಿ ಲೈವಲ್ಲಿ ಇದೆ, ಅದಕ್ಕೆ ಲೈವ್ ಮಾಡೋ ಒಳಗಡೆ ಬಂದು ಕೂತಿದ್ದಾರೆ. ನೀವು ನಾರಾಗಿ ನಿಮ್ಮ ಸರಿ ಸಣ್ಣಾಗಿ ಆಯ್ತಾ, ಒಬ್ರು ಕಾಂಟ್ರಾಕ್ಟ್ ಬೇಸಿಸ್ ಅಂತ, ಇನ್ನೊಬ್ರು ಆ ಕಡೆ ಇದ್ದವ್ರು ಏನಪ್ಪ ಅವರು ಟಪಾಲ್ ಸೆಕ್ಷನ್ ಅವರನ್ನು ಅವ್ರು ಐ ಡಿ ಕಾರ್ಡ್ ಹಾಕೊಂಡು ಐ.ಡಿ. ಕಾರ್ಡ್ ಏನು ಅಂತ ದಯವಿಟ್ಟು ನೀವು ಹಾಕಿಲ್ಲ ಸರ್, ದಯವಿಟ್ಟು. ಯಾಕಂದ್ರೆ ನಿಮ್ಮ ಡೆಸಿಗ್ನೇಷನ್ ಇದೆ, ಆದರೆ ಇಲ್ಲ ಗೊತ್ತಿರೋರು ನೀವು ಯಾರು ಅಂತ ಗೊತ್ತಿಲ್ವಲ್ಲ, ಯಾರು ಗೊತ್ತಿಲ್ವಲ್ಲ. ನನ್ನ ಹೆಸರು ನನ್ನ ಡೆಸಿಗ್ನೇಷನ್ ಅಲ್ಲಿ ಬೋರ್ಡ್ ಇದೆ, ಅಲ್ಲಿ ಹಾಕೊಂಡಿದ್ದೀನಿ. ನಾನು ಪರಮೇಶ್ವರ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಇಲ್ಲೂ ಇದೆ ಅಲ್ಲೂ ಇದೆ, ಎದುರುಗಡೆ ಎರಡು ಕಡೆ ಇದೆ. ಯಾರು ಅಂತೇಳಿ ಎಂಥವ್ರಿಗೂ ಓದಕ್ಕೆ ಬರೆಯಕ್ಕೆ ಬರೋಲ್ಲ ಗೊತ್ತಾಗುತ್ತೆ. ವಿದ್ಯಾವಂತರು ಬಂದರೆ ಅವ್ರಿಗೆ ನಾವು ಹೇಳ್ತೀವಿ. ಅಲ್ಲ, ಈಗ ವಿದ್ಯಾವಂತರು ಅನ್ನೋದಲ್ಲ, ನಮಗೆ ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರ ನಿಮ್ಮ ಸುತ್ತೋಲೆ ಏನಿದೆ ಸರ್, ಐ.ಡಿ. ಕಾರ್ಡ್ ಹಾಕೋಬಾರ್ದಾಗಿದೆಯಾ? ಹಾಕೋಬೇಕು ಅಂತಿದೆ. ಮತ್ತೆ ನೀವು ಹಾಕೋಬೇಕು ಸರ್, ದಯವಿಟ್ಟು ಹಾಕಬೇಕು. ನೀವು ಹಾಕೊಂಡಿಲ್ಲ ಅದಕ್ಕೆ ಹಾಕೊಳ್ಳಿ. ಇದ್ರದ್ದು ಬೇರೆ ಟೇಬಲ್ ಮೇಲೆ ಕೂತಿರೋದ್ರಿಂದ, ಈ ಚೇರ್ ಕೂತಿರೋದ್ರಿಂದ ಐ.ಡಿ. ಕಾರ್ಡ್ ನೀವೇ ಅಧಿಕಾರಿ ಅಂತ ಗೊತ್ತಾಗಬೇಕು. ದಯವಿಟ್ಟು ಹಾಕೊಳ್ಳಿ, ಆಯ್ತು, ತೊಂದರೆ ಇಲ್ಲ. ಇನ್ನೊಂದು ಸರ್, ನಾವೇನು ಇದರಲ್ಲಿ ನೀವು ಸ್ವಇಚ್ಛೆ ಇದ್ರೆ ಇದನ್ನ ಯಾಕೆ ಅಂದರೆ ನೀವು ಪ್ರಾಮಾಣಿಕವಾಗಿ ಇದ್ದೀರಾ, ಇಲ್ಲ ಅಂತಲ್ಲ. ಇದು ಆಗ ನೀವು ಈಗ ಇನ್ನೊಂದು ವಿಚಾರಕ್ಕೆ ಬಂದ್ಬಿಡ್ತೀನಿ. ಅವ್ರು ಏನು ಕ್ರಮ ತಗೋತೀರಾ? ಆತ ಐ.ಡಿ. ಕಾರ್ಡ್ ಹಾಕೊಂಡಿಲ್ಲ, ಓಕೆ, ಒಳಗಡೆ ಒಬ್ಬ ಲೈವಲ್ಲಿ ಇದೆ, ನೀವು ತೋರಿಸ್ತೀನಿ, ಕೂತ್ಕೊಂಡು ನಾವು ಹೇಳಿದ್ರೆ ಎದ್ದಾಚೆ ಮಾಡ್ತಾರೆ ಅಂತವ್ರು ದಯವಿಟ್ಟು ಅದ ಮಾಡಬೇಕು. ನಾನು ಅವ್ನಿಗೆ ಯಾವ್ದು ಏನು ಹೇಳಿದ್ದೀನಿ ಗೊತ್ತಾ, ನೀನು ದಳ್ಳಾಳಿ, ನೀನು ಮಧ್ಯವರ್ತಿ, ಕೆಲಸ ಮಾಡ್ಕೊಳಕ್ಕೆ ಬಂದಿದ್ದೆ ಅಲ್ಲಿ, ಅವ್ರ ಫೈಲ್ ಬೇಗ ಮಾಡಿ ಕೆಲಸ ಮಾಡಿಸ್ತೀನಿ, ಲಂಚ ಅಂತ ಹೇಳಿ ಆಚೆ ಕಳಿಸ್ತೀನಿ. ಆ ಥರ ಏನಾದ್ರು ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ರು ಅಂತ ಅದ್ರ ಒಳಗಡೆ ಕೂತಿದೆ ಅಂತಕ್ಕೆ ಸರ್ಕಾರಿ ಕಚೇರಿಯ ಒಳಗಡೆ ಕೂತಿದ್ರು ಲೈವಲ್ಲಿ ಇದೆ, ನಾವೇ ಆಚೆ ಕಳಿಸ್ತೀವಿ. ದಯವಿಟ್ಟು ನೋಡ್ತಾರೆ ಪಬ್ಲಿಕ್ ಬರೋದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಫಿಕ್ಸ್ ಮಾಡಿದೀವಿ, ಅಲ್ಲಿ ಕೂತ್ಕೋಬೇಕು. ಒಂದ್ ವೇಳೆ ಆಫೀಸ್ ಕ್ಯಾಬಿನ್ ಒಳಗಡೆ ಬಂದ್ರೆ ಅದನ್ನ ನಾನು ದೇಶಕ್ಕೆ ಲೈವ್ ಮಾಡೋದು ಪ್ರತಿಯೊಂದು ಸಾಕ್ಷಿ ತೊಂದರೆ ಇಲ್ಲ ಸರ್. ಇದು ಆಯ್ತು ಸರ್, ಪ್ರಾಮಾಣಿಕವಾಗಿ ನಿಮ್ಮಿಂದ ಅವರಿಗೆ ಮಾದರಿನೋ ಒಂದು ಮಾರ್ಗದರ್ಶನ ಆಗುತ್ತೆ, ನೀವು ಇದನ್ನು ಸ್ವೀಕಾರ ಮಾಡ್ತೀರಾ ಸರ್? ನಮ್ಮ ಆಫೀಸಲ್ಲಿ ಎಷ್ಟು ಕಡೆ ಇದೆ ಈ ಬೋರ್ಡ್ ನೋಡಿದ್ರೆ ನೀವು? ಅಲ್ಲ, ಅದು ಟೇಬಲ್ ಮೇಲೆ ಇದ್ರೆ ಖಂಡಿತವಾಗ್ಲು ಆ ಟೇಬಲ್ ಮೇಲೆ ಬೇಡ, ಟೇಬಲ್ ಮೇಲೆ ಏನಿರ್ಬೇಕು, ಆಫೀಸ್ ಬೇಕಪ್ಪೋ ಏನಿರ್ಬೇಕು ಇದೆ. ಆಮೇಲೆ ಇದು ಪೂರಕವಾಗಿ ಹೇಳ್ತೀನಿ, ನಿಮ್ ವಿರುದ್ಧವಾಗಿ ಹೇಳ್ತಾ ಇಲ್ಲ, ಇದು ಪೂರಕವಾಗಿ ನಮ್ಮ ಆಫೀಸಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ನಾವು ಯಾರು ಇಲ್ಲಿ ಲಂಚದ ಬೇಡಿಕೆ ಲಂಚ ಯಾರು ತಗೊಳ್ಳಬಾರ್ದು, ಕೊಡಲೂಬಾರ್ದು, ಆಫರ್ ಕೂಡ ಮಾಡಬಾರ್ದು, ನಮ್ಮ ಕೇಳಬಾರ್ದು, ಯಾವುದೇ ಮಾಡಬಾರ್ದು ಅಂತೇಳಿ ಸಾಕಷ್ಟು ಬೋರ್ಡ್ಗಳು ಹಾಕಿದ್ದೀವಿ. ಅದು ಸಾಕು. ಖಂಡಿತ ಬೋರ್ಡ್ ಹಾಕೋದಕ್ಕಿಂತ ಖಂಡಿತ ಬಂದಾಗ ಆಮೇಲೆ ಬೋರ್ಡ್ ಹಾಕೋದು ಅಲ್ಲಿ ಹಾಕ್ಬಿಟ್ಟಿದ್ದೀನಿ, ಅಲ್ಲಿಗೆ ನನ್ನ ಕೆಲಸ ಮುಗಿತು ಅಷ್ಟೇ ಸಾಲದಿಲ್ಲ, ನಡ್ಕೋಬೇಕು, ಅದು ಇಂಪಾರ್ಟೆಂಟು. ಅದನ್ನು ನಾವು ಜನಗಳಿಗೆ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಬಂದಿದ್ದೀವಿ, ಹಾಗೆ ಮಾಡಿ ತೋರಿಸ್ತಾನೂ ಇದ್ದೀವಿ. ಆ ಥರ ನಾವು ನಡ್ಕೊತೀವಿ. ಯಾಕೆಂದರೆ ನಮಗೂ ಒಂದು ಬದ್ಧತೆ ಅನ್ನೋದಿದೆ. ನಾವು ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ನಮ್ಗೆ ಸಂಬಳ ಕೊಡುತ್ತೆ, ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕು. ನಾವು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸರ್ಕಾರದ ಕೆಲಸ ಮಾಡೋದಕ್ಕೆ ನಮ್ಮ ಆಫೀಸಲ್ಲಿ ನಾವು ಮಾಡ್ತಾ ಇರ್ತೀವಿ. ಅಷ್ಟೇ ಸ್ಟಾಫು 10 ಗಂಟೆಗೆ ಬರ್ತಾರೆ, 6 ಗಂಟೆ 7 ಗಂಟೆ ಇರ್ತಾರೆ. ಅಂದರೆ ನಾವಿಲ್ಲಿ ಹೊರಟು ಸಂಪೂರ್ಣವಾಗಿ ಎಲ್ಲ ನೋಡ್ತೇವೆ. ನೀವು ಬೇಕಾದ್ರೆ ಗಮನಿಸ್ಬೋದು. ಖಂಡಿತವಾಗ್ಲೂ ನಾನು ಪೌರ ಕಾರ್ಮಿಕರ ಬಂದ್ರೂ ನಾನು ಸಿಗ್ತೀನಿ. ಆದರೆ ಅದೇ ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವೊಂದು ಇನ್ನೊಂದು ಬಯೋಮೆಟ್ರಿಕ್ ಪ್ರಮಾಣ ಬಯೋಮೆಟ್ರಿಕ್ ಅದೇ ಈಗ ತಾಲೂಕು ಕಚೇರಿಯಲ್ಲಿ ನಾವು ತಹಸೀಲ್ದಾರೇ ಲಾಸ್ಟ್ ಇದರಲ್ಲಿ ಅವರಿಗೆ ಬೈಬಲ್ ಶಿಸ್ತುಕ್ರಮ ತಗೋತೀನಿ ಮಾಡಿದ್ರು. ಇವತ್ತು ಸಹ ಆಯಿತು. ಇವತ್ತು ಯಾರೂ ಗೊತ್ತಿಲ್ಲ, ಲಾಸ್ಟ್ ಮಂತ್ ಮಾಡಿದ್ದೀವಿ. ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಗೋತಾರೆ, ಚೇರ್ಗಳಲ್ಲಿ ಕುತ್ಕೊಂಡು ಕೆಲಸ ಮಾಡಲ್ಲ, ಗೊತ್ತಾಗ್ಬಿಡ್ತಾರೆ. ಅದನ್ನು ದಯವಿಟ್ಟು ಗಮನಿಸಬೇಕು ಸರ್. ಈಗ ನಮ್ಮ ಗಮನಕ್ಕೆ ನಾವು ಇವತ್ತು ಅಭಿಯಾನ ಅದನ್ನು ಸಾಧ್ಯವಾದರೆ ನೋಡ್ತೀವಿ, ಅಭಿಯಾನವನ್ನು ನಿರಂತರವಾಗಿ ಮಾಹಿತಿ ಕೊಡ್ತೀವಿ. ಅದನ್ನು ನೀವು ಗಮನಿಸಬೇಕು. ನೀವಂತೂ ನನ್ನ ಗಮನದಲ್ಲಿರುತ್ತೆ ನೋಡಿ. ಇಲ್ಲಿ CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾ ಹಾಕೊಂಡಿದ್ದೀವಿ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಟೇಬಲ್ ಮುಂದೆ ಜಾಸ್ತಿ ಜನ ಇದ್ದಾರೆ, ಯಾರು ಟೇಬಲ್ ಖಾಲಿ ಇದೆ, ಪ್ರತಿಯೊಂದು ನೋಡ್ತೀವಿ. ನಮ್ಮಲ್ಲಿ ಫೀಲ್ಡ್ ಆಸ್ ವೆಲ್ ಆಸ್ ಆಫೀಸು ಎರಡೂ ಇರುತ್ತೆ. ಯಾಕೆಂದರೆ ಆಚೆ ಕಂದಾಯ ಶಾಖೆಯವರು ಅಳತೆಗೆ ಹೋಗ್ಬೇಕಾಗ್ತದೆ, ಆರೋಗ್ಯ ಶಾಖೆಯವರು ಕ್ಲೀನಿಂಗ್ ನೋಡೋಕೆ ಹೋಗ್ಬೇಕಾಗ್ತದೆ, ಇಂಜಿನಿಯರಿಂಗ್ ಶಾಖೆಯವರು ಕೆಲಸ ಮಾಡಬೇಕಾಗ್ತದೆ. ಅವರೆಲ್ಲರೂ ಫೀಲ್ಡ್ಗೆ ಹೋಗ್ತಾರೆ. ಫೀಲ್ಡ್ಗೆ ಹೋಗುವಾಗ ಅವರು ನಮ್ಮ ಆಫೀಸಲ್ಲಿ ಪೇಮೆಂಟ್ ರಿಜಿಸ್ಟರ್ ಇರ್ತದೆ, ಬರೀತಾರೆ, ಇಡ್ತಾರೆ, ಹೋಗ್ತಾರೆ, ಮತ್ತೆ ವಾಪಸ್ ಬಂದು ಟೈಮನ್ನು ಬರೀತಾರೆ. ಆಫೀಸ್ಗೆ ಇಂಟರ್ವ್ಯೂ ಟೈಮ್ ಇಡ್ತಾರೆ, ಬಂದಾಗ ಅವ್ರ ಹತ್ರ ದುಡ್ಡು ಎಷ್ಟಿತ್ತು ಬರೀತಾರೆ, ಸಂಜೆ ಎಷ್ಟೊತ್ತು ಹೋಗ್ತಾರೆ, ಅಷ್ಟೇ ದುಡ್ಡಿತ್ತ, ಕಮ್ಮಿ ಇತ್ತ, ಜಾಸ್ತಿ ಇತ್ತ, ಎಲ್ಲನೂ ಬರೀತಾರೆ. ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ, ಸರ್ಕಾರದ ಪ್ರೊಸೀಜರ್ ಪ್ರಕಾರನೇ 100% ಆ್ಯಂಡ್ ದರ್ ಇಸ್ ನೋ 0 ಡಿವಿಯೇಷನ್ ಆಫೀಸ್.
ಆಯ್ತು ಅಷ್ಟಿದ್ರೆ ಸರಿ, ಅಷ್ಟು ನಾವು ಗಮನಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ಅಲ್ಲಿ ಏನು ಯಾರಿಗೆ ಸರ್ ಈಗ ತೊಂದರೆ ಆಗೋದು ಯಾರಿಗೆ? ಸಾರ್ವಜನಿಕ ಈಗ ಪಬ್ಲಿಕ್ ಏನು ಗೊತ್ತಾ, ಅದನ್ನೇ ಹೇಳಿದೆ, ಅಲ್ಲಿ ಆಫೀಸಲ್ಲಿ ಹೇಳಿದೆ, ಅಥವಾ ಬಡ ರೈತ ಅವನು ಹಾಲು ಕರೆದ್ಬಿಟ್ಟು ಈಗ ಹಾಲು ಕರೆಯೋದು ಇವರು ಪ್ರತಿದಿನ ಅನಿಸ್ತಾರೆ, ನಾಳೆ ಬನ್ನಿ, ಆಚರಣೆಗೆ ಬನ್ನಿ, ಸೀಟಲ್ಲಿರಲ್ಲ. ತೊಂದರೆ ಯಾರಿಗೆ? ಅವ್ರ ಶ್ರಮ ಎಷ್ಟು, ಅವ್ರ ನೋವು ಎಷ್ಟು? ನೀವು ನಿಮ್ಮಂಥ ಹಿರಿಯ ಅಧಿಕಾರಿ ಇರುತ್ತೆ, ಅವ್ರಿಗೆ ಶಿಸ್ತು ಕ್ರಮ ತಗೊಳ್ಳಿ. ಶಿಸ್ತು ಕ್ರಮ ತಗೊಳ್ಳಿ. ಖಂಡಿತ ನಾನು ಹೇಳಿದ್ನಲ್ಲ, ಅನ್ನೆಸೆಸರಿ ಡಿಲೇ ಮಾಡಿದ್ರೆ ಅಥವಾ ಹಣಕ್ಕೆ ಬೇಡಿಕೆ ಇಟ್ಟಿದ್ರೆ ಮಾಡ್ಕೊಡುವಂಥ ಕೆಲಸನ ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ನನಗೆ ಲಿಖಿತವಾಗಿ ವಿತ್ ಡಾಕ್ಯುಮೆಂಟ್ ತನ್ನಿ. ನಾನು ನಿಮ್ಮ ಕಡೆ ನಮ್ಮದು ಅಂತಲ್ಲ, ಈಗ ನಾವೇನು ಅಲ್ಲ, ನಿಮ್ಮ ಕಡೆನೇ ಐ ಆಮ್ ಹಿಯರ್ ಟು ಟೇಕ್ ಆಕ್ಷನ್, ಐ ಆಮ್ ಹಿಯರ್ ಟು ರನ್ ದ ಆಫೀಸ್, ಐ ಆಮ್ ಹಿಯರ್ ಫಾರ್ ದಿ ಪಬ್ಲಿಕ್. ಧನ್ಯವಾದ ಸರ್. ಇದನ್ನ ಏನು ಮಾಡ್ತೀರಾ ಸರ್? ಇದನ್ನ ಏನು ಬೇಡ, ನಮ್ಮ ಹತ್ರ ಇದೆ, ಸಾಕಷ್ಟು. ಸಾಕಷ್ಟಲ್ಲ ಸರ್, ನೀವು ಈ ಕ್ಷಣಕ್ಕೆ ಇಟ್ಬಿಟ್ಟು ತೆಗೆದುಬಿಡಿ. ನಮಗೇನು ತೊಂದರೆ ಇಲ್ಲ. ನಮಗೇನಂದ್ರೆ ಒಂದೇನೋ ಆಶೆ ನಮಗೆ ಆಸೆ, ಸಾರ್ವಜನಿಕರಿಗೆ ಏನೋ ಈಗ ನೀವು ಹೋಗಿ ನೋಡ್ಕೊಂಡು ಹೋಗಿ ನಾನು ಎಲ್ಲೆಲ್ಲ ಹಾಕ್ಸಿದ್ದೀನಿ ಅಂತ ಹೇಳಿ. ಇಲ್ಲಿ ಸರ್ ಅಭಿಯಾನ ನಾವು ನಾಟ್ ಫೋರ್ಸ್ಫುಲಿ ಅಂತ ನಾನು ಮೊದಲನೇದಾಗಿ ಹೇಳಿದೆ. ಇದರಲ್ಲಿ ಏನೋ ನಿಮ್ಗೇನೋ ಇದಾಗ್ಬಿಡುವಂಥದ್ದೇನಿಲ್ಲ ಸರ್. ಏನಾಗ್ಬಿಡುತ್ತೆ ಇದರಲ್ಲಿ ಏನಾದರೂ ಆಯಿತು, ಒಂದು ಪಕ್ಷದಿಂದ ಒಂದು ಪಕ್ಷ ಅಂತಲ್ಲ, ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಬಂದರು, ಕೇಳ್ಕೊಂಡ್ರು, ಆಯಿತು ನನ್ನಿಂದ ಈಗ ಸರ್ಕಾರದ ಸುತ್ತೋಲೆಗಳೇ ಈ ಥರ ಮಾಡಬೇಕು, ಈ ಥರ ನಡ್ಕೋಬೇಕು ಅಂತೇಳಿ ಸಾಕಷ್ಟು ಇದೆ. ಎಲ್ಲನೂ ನಾವು 100% more than 100% ನಾವು ಮಾಡಿದ್ದೀವಿ. ನಾನು ಹೇಳ್ತೇನೆ, ಐ ಆಮ್ ಹಿಯರ್ ಟು ಬೆಸ್ಟ್ ಅಡ್ಮಿನಿಸ್ಟ್ರೇಷನ್. ಓಕೆ, ಥ್ಯಾಂಕ್ ಯು. ಇದ್ಬಿಟ್ಟು ನೀವು ನಿಮ್ಮ ಇಚ್ಛೆ, ನೀವು ಹೋಗೋ ತಕ್ಕ ಇಟ್ಕೋಬೋದು. ಏನೋ ಜನಕ್ಕೆ ಒಂದು ಧೈರ್ಯ, ಅವ್ರು ಯಾರೋ ಕೆಳಗಡೆ ಯಾರೋ ಮಾಡಿದಾರೆ, ಮೇಲ್ಗಡೆ ಅಧಿಕಾರಿಗಳು ಬುಡ ಅವ್ರ ಹತ್ರ ಹೋಗುವ ಒಂದು ಧೈರ್ಯ ತುಂಬಿದಂಗೆ ಇದ್ದಾಗ ನಾನು ಹೇಳ್ತಿದ್ದೀನಲ್ಲ, ಈಗ ನಾನೊಬ್ಬ ಸರಿಯಾಗಿದ್ರೆ ಸಾಲದು. ಸರ್ ಅದನ್ನು ನೀವು ನನ್ನ ಕೆಳಗಡೆ ಇರೋ ಪ್ರತಿಯೊಬ್ಬರು ಕೂಡ ಸರಿಯಾಗಿರ್ಬೇಕು, ಅದನ್ನ ಸರಿಯಾಗಿ ಮಾಡ್ತಿದ್ದಾರೆ ಅಂತ ನೋಡೋದು ನನ್ನ ಡ್ಯೂಟಿ. ಅದನ್ನ ನಾನು ನೀವು ಮಾಡ್ತೀನಿ. ಸರಿ ಮಾಡ್ಬಿಡ್ಬೋದು, ಇಲ್ಲಿ ಸರಿ ಮಾಡ್ಬೋದು, ಪಬ್ಲಿಕ್ ರೋಡಲ್ಲಿ ಸರಿ ಮಾಡಿ. ಈಗ ನಿಮ್ಮ ಕೈ ಕೆಳಗೆ ಎಲ್ಲ ಇರೋರು, ನೀನು ಯಾಕೆ ಮಾಡ್ತಾ ಇಲ್ಲ, ಸರಿ ಮಾಡಿ. ನಿಮ್ಮ ಕೈ ಪೂರ್ಣ ಪ್ರಮಾಣದ ಅಧಿಕಾರ ಇದೆ, ಮಾಡ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಧಾಕರ್ ಅಂತ, ನಾನು ಕರ್ನಾಟಕ ಸಂಘ ರಾಮನಗರ ಜಿಲ್ಲಾ ಅಧ್ಯಕ್ಷ. ನಮ್ಮ ತಂಡ ಒಂದು ಅಭಿಯಾನ ಪ್ರತಿ ತಿಂಗಳು ಲಾಸ್ಟ್ ಮಂತ್ ಮಾಡಿದ್ವಿ. ನಮ್ಮೂರಲ್ಲಿ ನಮ್ಮ ನೇಬರ್ ಗುರುಮೂರ್ತಿ ಅಂತ ಗೊತ್ತಿರಬೇಕು, ಎಲೆಕ್ಷನ್ ಪಿರಿಯಾಪಟ್ಟ ಕಾನ್ಸ್ಟಿಟ್ಯೂನ್ಸಿ. ಎಸ್ ಎಸ್ ಗುರುಮೂರ್ತಿ ಅಂತ. ಹೌದು. ಅವರು ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಇರ್ತೀವಿ, ಪಕ್ಷ ಸಿದ್ಧಾಂತಗಳ ಬಗ್ಗೆ ಗುರುಮೂರ್ತಿ ಅಂತ ಸಾಹಿತಿಗಳು ಎಲೆಕ್ಷನ್ ನಿಂತಿದ್ರು ಪಿರಿಯಾಪಟ್ಟಣದಲ್ಲಿ ARS ಪಕ್ಷದಿಂದ. ಹೀಗಾಗಿ ನಾವು ಸ್ವಲ್ಪ ನಿಮಗೂ ಎಲ್ಲ ಒಲವು ಎಲ್ಲ ಒಂದು ಇದು ಇದೆ ಇದೆ ಖಂಡಿತ ಖಂಡಿತ. ಥ್ಯಾಂಕ್ ಯು. ನಂತರ ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೂ ಭಾಳ ಇಷ್ಟ ಆಗಬೇಕು ಅಂತ ನನ್ನದೇ ಈಗ ಒಂದು ಟೈಮಲ್ಲಿ ಹೇಳಿದ್ವಿ. ಈಗ ನೀವು ಇಲ್ಲಿ ಅಧಿಕಾರಿ, ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ಮ ತಂದೆ ವಯಸ್ಸಾದ ತಂದೆ ಯಾವುದೋ ಇನ್ನೊಂದು ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಈ ಥರ ಒಂದು ತೊಂದರೆಗೆ ಸಿಗಾಕೊಂಡಿರ್ತಾರೆ, ನಿಜ ಅಲ್ವಾ? ಆಗ ಎಷ್ಟು ಇದಾಗ್ಬೋದು, ಆ ಥರದ್ದು ಆಗೋದು ಬೇಡ ಅನ್ನೋದು. ಥ್ಯಾಂಕ್ ಯು. ಈಗ RTO ಇವರ ಅಧಿಕಾರಿಗಳು ಇಟ್ಕೊಂಡು ಒಳ್ಳೆ ಇಟ್ಕೊಂಡು ಅವ್ರಿಗೆ ಅಭಿನಂದನೆ ಹೇಳಿ ಎಲ್ಲರೂ ಧನ್ಯವಾದಗಳನ್ನ ಅರ್ಪಿಸಿದ್ರು. ಹಾಗಾಗಿ ಏನು ನಮ್ಗೇನು ಇದಾಗ್ಬಿಡಲ್ಲ, ಏನು ಪಕ್ಷದವ್ರು ಬಂದು ಕೊಟ್ಬಿಟ್ರು ಆಗಲಿ. ಫೋರ್ಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬನ್ನಿ. ಥ್ಯಾಂಕ್ ಯು. ಇವಾಗ ತಹಸೀಲ್ದಾರ್ ಆಯ್ತಾ? ಇದಕ್ಕೆ ಸ್ಟಾಪ್ ಮಾಡಿ, ರನ್ನಿಂಗ್ ಅಲ್ಲಿ ಇದೆಯಾ?